ಸೈದ್ಧಾಂತಿಕವಾಗಿ ವೈಚಾರಿಕವಾಗಿ ಸಿದ್ದರಾಮಯ್ಯರ ಬಳಿಕ ಮಾರ್ಗದರ್ಶನವನ್ನ ನೀಡಬೇಕಾಗಿರೋರು ಸತೀಶ್ ಜಾರಕಿಹೊಳಿ ಅವರು ಸಮರ್ಥರಿದ್ದಾರೆ ಅಂತ ಹೇಳಿ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಅವರು ಕೊಟ್ಟಂತ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲೇ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬೇರೆ ಬೇರೆ ರೀತಿಯ ರಾಜಕೀಯ ವಿಶ್ಲೇಷಣೆಗಳಿಗೆ ಕಾರಣ ಆಗ್ತಾ ಇದೆ. ನಾಯಕತ್ವ ಬದಲಾವಣೆ, ನವೆಂಬರ್ ಕ್ರಾಂತಿಯ ಚರ್ಚೆಯ ಸಂದರ್ಭದಲ್ಲೇ ಯತೀಂದ್ರ ಸಿದ್ದರಾಮಯ್ಯ ಅವರು ಉರುಳಿಸಿರುವಂತಹ ದಾಳ, ಆ ದಾಳಕ್ಕೆ ಸಂಬಂಧಪಟ್ಟ ಹಾಗಿನ ಲೆಕ್ಕಾಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಮಧ್ಯೆ ಖುದ್ದು ಸತೀಶ್ ಜಾರಕಿಹೊಳಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಯತೀಂದ್ರ ನಾಯಕತ್ವವನ್ನ ವಹಿಸಿಕೊಳ್ಬೇಕು ಅಂತ ಹೇಳಿದ್ದಾರೆ, ಅದನ್ನ ಬಿಟ್ಟು ಸಿಎಂ ಆಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಲ್ಲ. ಸಂದರ್ಭ ಬಂದಾಗ ನಾಯಕತ್ವದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ನ್ಯೂಸ್ ಫಸ್ಟ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ, ನವೆಂಬರ್ನಲ್ಲಿ ಕ್ರಾಂತಿಯ ಪ್ರಶ್ನೆ ಬರೋದಿಲ್ಲ ಅಂತಾನು ಸತೀಶ್ ಜಾರಕಿಹೊಳಿ ನ್ಯೂಸ್ ಫಸ್ಟ್ಗೆ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ನಿನ್ನೆ ಅಷ್ಟೇ ಏನಂತಂದ್ರೆ ಬೆಳಗಾವಿಯಲ್ಲಿ ಒಂದಿಷ್ಟು ಏನಂತಂದ್ರೆ ಸೈದ್ಧಾಂತಿಕ ಹಿನ್ನೆಲೆ ಉಳ್ಳಂತ ನಾಯಕರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ನಾಯಕತ್ವವನ್ನು ವಹಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರ ಏನಿದೆ, ಆ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇಡೀ ರಾಜ್ಯದಲ್ಲಿ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅನ್ನೋ ಚರ್ಚೆ ನಡೀತಾ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಯಾಕಂತಂದ್ರೆ ರಾಜಕೀಯ ಜಂಜಾಟದ ನಡುವೆ ಏನು ಕಿತ್ತೂರಿನಲ್ಲಿ ಒಂದು ಹೋಟೆಲ್ ನಲ್ಲಿ ಏನಂತಂದ್ರೆ ಒಂದು ಉಪಹಾರವನ್ನ ಅಂದ್ರೆ ಬಜ್ಜಿ ಮತ್ತು ಚಹಾನ ಸೇವನೆ ಮಾಡ್ತಾ ಏನಂತಂದ್ರೆ ಅವರ ಶಾಸಕರ ಜೊತೆ ಏನಂತಂದ್ರೆ ಕಾಲ್ ಕಾಯ್ತಾ ಇದ್ದಾರೆ. ಈ ಕುರಿತಂತೆ ಮಾತನಾಡ್ಲಿಕ್ಕೆ ನನ್ನ ಜೊತೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಅವರನ್ನ ಮಾತಾಡ್ತೀನಿ. ಸರ್, ಈಗ ಒಂದ್ ಕಡೆ ಇಡೀ ರಾಜ್ಯದಲ್ಲಿ ಮಾಧ್ಯಮಗಳಲ್ಲಿ ಮತ್ತು ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಆಗ್ತಾ ಇದೆ. ತಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತೇಳಿ ಚರ್ಚೆ ನಡೀತಾ ಇದೆ, ತಾವು ಮಾತ್ರ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇದ್ದೀರಿ, ಏನು ಅಂತ ಇದು ವಿಶೇಷ? ನೋಡಿ, ನಾವು ಸೋತಾಗ ಕೂಡ ಬಹಳ ಮಜೂರಿಗೊಳಗಾಗಲ್ಲ, ಗೆದ್ದಾಗ ಕೂಡ ಬಹಳ ಖುಷಿ ಪಡೋಲ್ಲ. ಸೊ ಹಿಂಗಾಗಿ ಬ್ಯಾಲೆನ್ಸ್ ಇರ್ತೈತಿ ನಮ್ದು ಯಾವಾಗಲ್ಲ. ಸೊ ಬಂದಾಗ ಅವಕಾಶಗಳನ್ನ ಸರಿಯಾದ ರೀತಿಯಿಂದ ಉಪಯೋಗ ಮಾಡ್ಕೊಳ್ಳೋದು ನಮ್ದು ವ್ಯವಸ್ಥೆ. ಸೊ ಬಹಳಷ್ಟು ಜನ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯತೀಂದ್ರ ಇರ್ಬೋದು, ಬೇರೆ ಅವರು ಸುಮಾರು ದಿನಗಳಿಂದ ಕೊಡ್ತಾನೆ ಇದ್ದಾರೆ. ಅಹಿಂದ ನಾಯಕರು ಯಾರು ಅನ್ನೋದು ಪ್ರಶ್ನೆ ಕರ್ನಾಟಕದಲ್ಲಿ ಇದ್ದೇ ಇಲ್ಲ. ಸೊ ದೇವರಾಜ್ ಅರಸ್ ನಂತರ ಈ ರಾಜ್ಯದಲ್ಲಿ ಯಾರ್ಯಾರೋ ಒಬ್ಬರು ಅಹಿಂದ ನಾಯಕರು ಹುಟ್ಟಿದ್ದಾರೆ. ಅರಸಿ ಇರಬಹುದು, ಬಂಗಾರಪ್ಪನ ಇರಬಹುದು, ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಸಿದ್ದರಾಮಯ್ಯ ಇರಬಹುದು. ಸಿದ್ದರಾಮಯ್ಯ ಯಾರಂತ ಸ್ವಾಭಾವಿಕವಾಗಿ ಚರ್ಚೆ ಕಳೆದ 1 ವರ್ಷದಿಂದ ನಡೀತಾ ಇದೆ. ಸರ್, ಕಾಲ ಬರಬೇಕು, ಕಾಲ ಬಂದಾಗ ಅದಕ್ಕೆ ಉತ್ತರ ಸಿಗುತ್ತೆ. ಸರ್, ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಇರೋದು ತಮ್ಮ ಪುತ್ರನ ಮೂಲಕ ಏನಂತಂದ್ರೆ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅನ್ನೋ ಚರ್ಚೆ ನಡೀತಾ ಇದೆ. ಏನ್ ಹೇಳ ಬಯಸ್ತೀರಿ ಅಂತ? ಇಲ್ಲ, ಹಾಗೇನಿಲ್ಲ. ಆ ಸಂದರ್ಭ ತಕ್ಕಂಗೆ ಹೇಳಿದ್ರು ಅವರು. ನಮ್ಮ ತಂದೆಯವರ ಕೊನೆ ಘಟ್ಟದಲ್ಲಿ ಇದ್ದಾರೆ, ಮುಂದೆ ಯಾರ್ಯಾರು ನಾಯಕರು ಬೇಕು ಅಹಿಂದ ಆ ಸಭೆ ಇರೋದು, ಅಹಿಂದ ಸಭೆ ನಡೀತಾ ಇತ್ತು. ಸೊ ನೀವೆಲ್ಲ ನಮ್ಮ ಜೊತೆ ಇರ್ಬೇಕನ್ನೋ ಮಾತನ್ನ ಅವ್ರು ಹೇಳಿದ್ರು. ಅದನ್ನ ಹೇಳಿದಾರೆ ಹೊರತಾಗಿ ಬೇರೆ ರೀತಿ ಮುಖ್ಯಮಂತ್ರಿ ಆಗ್ಬೇಕಂತಲ್ಲ. ಅಹಿಂದ ನಾಯಕರ ಅಂತ ಹೇಳಿದಾರೆ ಅವ್ರು. ಮುಖ್ಯಮಂತ್ರಿ ಆಮಾಗ್ಯದು, ನಾಯಕತ್ವ ವಹಿಸ್ಕೊಳ್ಳೇಬೇಕು, ಅದು ಸಂದರ್ಭ ಬಂದಾಗ ನೋಡೋಣ ಅದ್ರ ಬಗ್ಗೆ. ಸರ್, ಈಗ ಒಂದು ನವೆಂಬರ್ ಕ್ರಾಂತಿ ಆಗತ್ತೆ, ಡಿಸೆಂಬರ್ ಕ್ರಾಂತಿ ಆಗತ್ತೆ ಅನ್ನೋ ಚರ್ಚೆನೂ ಇದೆ. ಆ ಸಂದರ್ಭದಲ್ಲಿ ಬದಲಾದ ರಾಜಕಾರಣದಲ್ಲಿ ಏನಾದ್ರು ಅವಕಾಶ ಸಿಕ್ಕರೆ ಈ ಬಾರಿನ ಸಿಎಂ ಆಗ್ತೀರಾ ಅಥವಾ 2028 ಅಂತ? ಸಿಎಂ ಪ್ರಶ್ನೆ ಬರೋದಿಲ್ಲ. ಸಿದ್ದರಾಮಯ್ಯ ಇದ್ದಾರೆ, ಆ ಪ್ರಶ್ನೆ ಉದ್ಭವ ಈಗ ಆಗೋಲ್ಲ ಅಂತ ನನ್ನ ಭಾವನೆ. ಸರ್, ಇನ್ನೊಂದು ವಿಚಾರ ಏನು ಅಂತಂದ್ರೆ, ತಾವು ಅಹಿಂದ ಸಂಘಟನೆಯನ್ನ ಹುಟ್ಟು ಹಾಕಿ ಅದರ ಜೊತೆ ಸಕ್ರಿಯವಾಗಿದ್ಕೊಂಡು, ಜೊತೆಗೆ ಉತ್ತರ ಕರ್ನಾಟಕ ಸೇರಿದಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಅಹಿಂದ ಸಂಘಟನೆ ಒಂದು ಕಾರಣ ಆಗಿರುವಂತದ್ದು. ತಾವು ಅದನ್ನ ಮಾಡ್ಕೊಳ್ತಾ ಬಂದಿದ್ದೀರಿ. ಸಿದ್ದರಾಮಯ್ಯ ಅವರ ಪ್ರತಿಯೊಂದು ಹೆಜ್ಜೆಯಲ್ಲೂ ತಾವಿದ್ದೀರಿ. ಸಿದ್ದರಾಮಯ್ಯ ಅವರ ಶಿಷ್ಯ ಅಂತೇಳಿ ನಿಮ್ಗೆ ಕರೀತಾರೆ. ಈ ಸಂದರ್ಭದಲ್ಲಿ ಅಹಿಂದ ಸಂಘಟನೆ ಇಡೀ ಒಂದು ವೇಳೆ ನಾಯಕತ್ವ ಸಿಗದೆ ಇದ್ರೆ ಏನಾಗಬಹುದು ಅಂತ? ಇಲ್ಲ, ನಾ ಸಿಗದೆ ಇದ್ರೆ ಬೇರೆ ಯಾರು ಅಹಿಂದ ನಾಯಕರು ಹುಟ್ಟೇ ಬಿಡ್ತಾರೆ. ಅದು ಹುಟ್ಲೇಬೇಕು, ಸೃಷ್ಟಿ ನೇಮ್ ಅಂತ ನಾ ಹೇಳ್ತೀನಿ. ಯಾರು ಸಿದ್ದರಾಮಯ್ಯ ನಂತರ ಯಾರು ಹುಟ್ಲೇಬೇಕು, ಆ ಸಮುದಾಯವನ್ನ ರಕ್ಷಣೆ ಮಾಡ್ಲೇಬೇಕು. ಅಂದ್ರೆ ಕರ್ನಾಟಕದಲ್ಲಿ ಅಹಿಂದ ಬೇಕೇ ಬೇಕು, ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬರ್ಬೇಕಾದ್ರು ಅಂತೇಳಿ. ಇಲ್ಲ, ಸರ್ಕಾರ ಇದ್ರೂ ಆಯ್ತು, ಇಲ್ಲದೆ ಆಯ್ತು, ಒಬ್ಬ ಅಹಿಂದ ನಾಯಕರು ರಕ್ಷಣೆ ಮಾಡ್ಲಿಕ್ಕೆ ಬೇಕೇ ಬೇಕು. ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಇದ್ದಾಗೂ ರಕ್ಷಣೆ ಮಾಡಿದರೆ, ಇಲ್ದಾಗೂ ಮಾಡಿದ್ದಾರೆ. ಸೊ ಆ ರೀತಿ ನಾಯಕ ಬಯಸ್ತಾರೆ ಜನ. ಸೊ ಅದ್ ನೋಡೋಣ ಯಾವಾಗ ಟೈಮ್ ಬರ್ತದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ತಾವು ಡಿಸೆಂಬರ್ ನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ
ಅಧಿಕಾರ ಸ್ವೀಕಾರ ಮಾಡ್ತೀರಿ ಅನ್ನೋ ಒಂದು ಪಾಲಿಟಿಕಲ್ ಸುದ್ದಿ ಇದೆ, ಅಂದ್ರೆ ರಾಜಕೀಯದಲ್ಲಿ ಸುದ್ದಿ ಇದೆ. ಅದು ನಿಜನಾ? ಅಂತ ಒಂದು ಅವಕಾಶ ಸಿಗಬಹುದಾ? ಆ ನಿರೀಕ್ಷೆಯಲ್ಲಿ ಇದ್ದೀರಾ ತಾವಂತ? ನಾವತ್ತೆ ನಿರೀಕ್ಷೆ ಇಲ್ಲ. ಪಕ್ಷ ಅದನ್ನ ತೀರ್ಮಾನ ಮಾಡ್ಬೇಕು. ಇದ್ದವ್ರು ಹೋಗ್ಬೇಕಾ, ಬೇರೆ ಯಾರಿಗೆ ಮಾಡ್ತಾರ, ಅದು ನಮ್ಗೆ ಸಂಬಂಧಪಟ್ಟದಲ್ಲ. ಅದು ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೆ ಅವರೇ ಮುಖ್ಯಮಂತ್ರಿ ರೇಸ್ ನಲ್ಲಿ ಬರ್ತಾರೆ. ಆ ಕಾರಣದಿಂದಾಗಿ ಈಗಲೇ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಅದಾದ ನಂತರ 2028ಕ್ಕೆ ಸಿಎಂ ಸ್ಥಾನದ ಆಕಾಂಕ್ಷಿ ಆಗ್ತಾರೆ ಅಂತ. ಈಗೆಲ್ಲ ಇನ್ನು 30 ತಿಂಗಳು ಇವತ್ತಿ ಹೇಳಿಕ್ ಆಗೋಲ್ಲ. ಬಹಳಷ್ಟು ಘಟನೆಗಳು, ಬದಲಾವಣೆಗಳು ಹಾಗೆ ಆಗ್ತಾವ. ಸೊ ಮತ್ತೆ ಕಾಂಗ್ರೆಸ್ ಬರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಮತ್ತೆ ಸರ್ಕಾರ ಅಧಿಕಾರ ಬರ್ಬೇಕಷ್ಟೇ. ಈಗ ಎಲ್ಲರೂ ಸಹ ಏನಂತಂದ್ರೆ ಈಗ ಶ್ರೀರಾಮುಲು ಅವರು ಜೊತೆಗೆ ಪ್ರತಿಯೊಬ್ಬ ಬಿಜೆಪಿ ನಾಯಕರು ಸಹಿತ ಸಿಎಂ ಆದ್ರೆ ಸತೀಶ್ ಜಾರಕಿಹೊಳಿ ಅವರನ್ನ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಾವು ಏನ್ ಹೇಳ್ತೀರಿ ಅಂತ? ಸ್ವಾಭಾವಿಕವಾಗಿ ಅದು ಅವ್ರ ಇಟ್ಟಂತ ಪ್ರೀತಿಯಿಂದ ಹೇಳಿರ್ಬೋದು ಅಷ್ಟೇ. ಸೊ ಅದನ್ನೆಲ್ಲ ನಾವು ಸ್ವಾಗತ ಮಾಡ್ತೀವಿ. ಬೇರೆ ಪಕ್ಷ ಇದ್ರು ಕೂಡ ಹೇಳಿದಾರೆ. ಅದಕ್ಕೆ ಕಾರಣ ಅಂದ್ರೆ ನಾವು ನಮ್ಮ ಇಲಾಖೆಯನ್ನ ಏನು 30 ತಿಂಗಳು ನಡೆಸಿದೀವಿ. ಅದಾದ ಮೇಲೆ ಬಹಳಷ್ಟು ಜನ ವಿರೋಧ ಪಕ್ಷ ಇದ್ರು ಕೂಡ ನಮ್ಮನ್ನ ಲೈಕ್ ಮಾಡ್ತಾರೆ. ಸರ್, 2028ಕ್ಕೆ ನಾ ಕ್ಲೇಮ್ ಮಾಡ್ತೀನಿ ಸಿಎಂ ಸ್ಥಾನವನ್ನ ಅಂತ ಹೇಳಿ ಹೇಳಿದಿರಿ. ತಾವು ಯಾವ ರೀತಿ ತಯಾರಿ ಮಾಡ್ಕೊಂಡಿರಿ ಅದಕ್ಕೆ ಅಂತೆ? ನೋಡಿ, ನಾವು ಕ್ಲೇಮ್ ಮಾಡ್ಲಿಕ್ಕೆ ಬಹಳ ಜನ ಇದಾರೆ, ನಾವು ಒಬ್ಬನಿಲ್ಲ. ಸುಮಾರು ಜನ ಕ್ಲೇಮ್ ಮಾಡ್ಲಿಕ್ಕೆ ಈಗಾಗಲೇ ಎಂ.ಬಿ. ಪಾಟೀಲ್ ಇದಾರ, ಪರಮೇಶ್ವರ್ ಹೇಳ್ಯಾರ, ತಿಮ್ಮಾಪುರ್ ಹೇಳ್ಯಾರ, ಬೇರೆ ಬೇರೆ ನಾಯಕರೆಲ್ಲ ಹೇಳಿದ್ದಾರೆ. ಅದ್ರಲ್ಲಿ ನಾವು ಒಬ್ರು. ಆದ್ರೆ ಅಂತಿಮವಾಗಿ ನಮ್ಮ ಪಕ್ಷ ತೀರ್ಮಾನ ಮಾಡೋದು. ಈ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ, ಅದು ಏನು ಅವ್ರ ವೈಯಕ್ತಿಕ ಹೇಳಿಕೆನಾ ಅಥವಾ ಏನಾದ್ರು ಆ ರೀತಿ ಬೆಳವಣಿಗೆ ಇದೆ ಸರ್? ವೈಯಕ್ತಿಕ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಅದು ವೈಯಕ್ತಿಕವಾಗಿ ಸಭೆಯಲ್ಲಿ ಹೇಳಿರುವಂತ ವೈಯಕ್ತಿಕ ಹೇಳಿಕೆ ಅಂತ ನಾವು ಭಾವಿಸ್ಬೇಕು. ಇದಿಷ್ಟು ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.